ಈ ಪ್ರಪಂಚದ ಸಂಸ್ಕೃತಿ ಮತ್ತು ಸಂಪ್ರದಾಯಗಳಿಗೆ ತಾಯಿ ಎನಿಸಿಕೊಂಡಿರುವ ಮಹಾನ್ ದೇಶ ನಮ್ಮ ಭಾರತ ದೇಶ. ವೇದ ಪುರಾಣಗಳು ಹುಟ್ಟಿದ್ದು ಕೂಡ ನಮ್ಮ ಭಾರತ ದೇಶದಲ್ಲೇ. ಇಂತಹ ಭಾರತ ದೇಶದಲ್ಲಿ ರಹಸ್ಯಗಳಿಗೂ ಕೂಡ ಯಾವುದೇ ಕೊರತೆ ಇಲ್ಲ. ಈಗಲೂ ಕೂಡ ಅನೇಕ ಕಡೆಗಳಲ್ಲಿ ಕೆಲವು ವಿಚಿತ್ರವಾದ ಘಟನೆಗಳನ್ನು ಮನುಷ್ಯರು ನೋಡ್ತಾನೆ ಇರ್ತಾರೆ. ಸಾಮಾನ್ಯವಾಗಿ ಕೆಲವರು ಅವುಗಳನ್ನು ಮೂಢನಂಬಿಕೆ ಅಂತ ಕರೀತಾರೆ. ಆದ್ರೆ ಕೆಲವರು ಮಾತ್ರ ಆ ರಹಸ್ಯಗಳ ಹಿಂದೆ ಖಂಡಿತವಾಗಿಯೂ ಏನೋ ಒಂದು ಕಾರಣ ಇದ್ದೇ ಇರುತ್ತೆ ಅಂತ ನಂಬ್ತಾರೆ. ಈ ವಿಡಿಯೋದಲ್ಲಿ ನಾವು ಭಾರತ ದೇಶದಲ್ಲಿರುವ 5 ರಹಸ್ಯಗಳ ಬಗ್ಗೆ ತಿಳಿಯೋಣ. ಇವೆಲ್ಲವೂ ಭಾರತ ದೇಶದ ರಹಸ್ಯಗಳೇ ಆಗಿರೋದ್ರಿಂದ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆನ್ಸಿಯನ್ ಇಂಡಿಯನ್ ರೂಪ್ ಟ್ರಿಕ್. ಪುರಾತನ ಕಾಲದಿಂದ ಭಾರತ ದೇಶದಲ್ಲಿರುವ ಮಾಂತ್ರಿಕರ ಐಡಿಯಾಗಳಲ್ಲಿ ಇನ್ನೂ ಕೂಡ ಇತರ ದೇಶಗಳಿಗೆ ಅರ್ಥವಾಗದ ಒಂದು ವಿಚಿತ್ರವಿದೆ. ಅದೇ ಇಂಡಿಯನ್ ರೂಪ್ ಟ್ರಿಕ್. ಎಷ್ಟೇ ಯೋಚಿಸಿದ್ರೂ ಕೂಡ ಈ ಟ್ರಿಕ್ ಇಂದಿನ ರಹಸ್ಯ ಯಾರಿಗೂ ಕೂಡ ಅರ್ಥವಾಗೋದಿಲ್ಲ. ಇದು ನಮ್ಮ ದೇಶದಲ್ಲಿರುವ ಪುರಾತನ ಮ್ಯಾಜಿಕ್. ಇದು 19ನೇ ಶತಮಾನದಲ್ಲಿ ಪ್ರಮುಖ ಮ್ಯಾಜಿಕ್ ಶೋಗಳಲ್ಲಿ ಒಂದಾಗಿತ್ತು. ಆ ಕಾಲದಲ್ಲಿ ನಮ್ಮ ದೇಶದಲ್ಲಿ ಮಾತ್ರವಲ್ಲ, ಸುತ್ತಮುತ್ತಲಿನ ದೇಶಗಳಲ್ಲೂ ಕೂಡ ಇದನ್ನು ಪ್ರದರ್ಶಿಸುತ್ತಿದ್ದರು. ಇದನ್ನು ಪ್ರಪಂಚದ ಗ್ರೇಟ್ ಇಲಿವೇಶನ್ ಅಂತ ಕರೀತಾರೆ. ಈ ರೋಪ್ ಶೋದಲ್ಲಿ ಒಬ್ಬ ಮಾಂತ್ರಿಕ, ಒಬ್ಬ ಅಸಿಸ್ಟೆಂಟ್ ಹಾಗೆ ಒಂದು ಹಗ್ಗವಿರುತ್ತೆ. ಈ ಹಗ್ಗವನ್ನು ಒಂದು ಬುಟ್ಟಿಯಲ್ಲಿ ಇಟ್ಟು ಅದನ್ನು ನೇರವಾಗಿ ನಿಲ್ಲಿಸ್ತಾರೆ. ಆಗ ಒಬ್ಬ ಹುಡುಗ ಬಂದು ಆ ಹಗ್ಗವನ್ನು ಒಳ್ಳೆ ಮರ ಏರಿದಂತೆ ಇರ್ತಾನೆ. ಆದ್ರೆ ಈ ಹಗ್ಗ ಅಷ್ಟೊಂದು ಗಟ್ಟಿಯಾಗಿ ಹೇಗೆ ನಿಲ್ಲುತ್ತೆ, ಅದನ್ನು ಹತ್ತುವಾಗ ಕೂಡ ಅದು ಕೆಳಗಡೆ ಬೀಳದಂತೆ ಹೇಗೆ ಇರುತ್ತೆ ಅನ್ನೋದೇ ಇಲ್ಲಿನ ರಹಸ್ಯ. ಈ ರಹಸ್ಯ ಇಲ್ಲಿವರೆಗೂ ಯಾರಿಗೂ ಕೂಡ ಅರ್ಥವಾಗಿಲ್ಲ. ವಿದೇಶಿಯರು ಇದರ ಬಗ್ಗೆ ಸಿನಿಮಾ ಕೂಡ ತೆಗೆದಿದ್ದಾರೆ. ಈ ರೀತಿ ಇಂಡಿಯನ್ ರೂಪ್ ಟ್ರಿಕ್ ಅನ್ನೋದು ಗ್ರೇಟ್ ಇಂಡಿಯನ್ ಮಿಸ್ಟ್ರಿ ಆಗಿ ಉಳಿದುಬಿಟ್ಟಿದೆ. ಅಮರನಾಥ್ ಐಸ್ ಶಿವಲಿಂಗ. ದಕ್ಷಿಣ ಭಾರತದಲ್ಲಿ ಅನೇಕ ಹಿಂದೂ ದೇವಾಲಯಗಳು ಸ್ವಯಂಭೂ ಲಿಂಗವನ್ನು ಹೊಂದಿವೆ. ಸ್ವಯಂಭೂ ಲಿಂಗ ಅಂದ್ರೆ ಮಾನವ ಪ್ರಯತ್ನವಿಲ್ಲದೆ ಸೃಷ್ಟಿಯಾದದ್ದು ಅಂತ ಅರ್ಥ. ಅವುಗಳಲ್ಲಿ ಅಮರನಾಥ್ ಮಂಜುಗಡ್ಡೆ ಶಿವಲಿಂಗ ಕೂಡ ಒಂದು. ಇದು ಹಿಮಾಲಯದ ಕೈಲಾಸ ಪರ್ವತದ ಮೇಲಿರುವ ಅಮರನಾಥ್ ಗುಹೆಯಲ್ಲಿದೆ. ಸಮುದ್ರ ಮಟ್ಟದಿಂದ 3880 ಮೀಟರ್ ಎತ್ತರದಲ್ಲಿ ಕೈಲಾಸ ಪರ್ವತವಿದೆ. ಈ ಗುಹೆಯಲ್ಲಿ ಒಂದು ಸಣ್ಣ ರಂಧ್ರದಿಂದ ಹರಿದು ಬರುವ ನೀರಿನ ಹನಿಗಳು ಚಳಿಗೆ ಗಡ್ಡೆಯಾಗಿ ಒಂದು ಆಕಾರಕ್ಕೆ ಬದಲಾಗ್ತವೆ. ಈ ರೀತಿ ಗಡ್ಡೆ ಕಟ್ಟಿ ಅದು ಮಂಜು ಶಿವಲಿಂಗವಾಗುತ್ತೆ. ಅದೇ ಅಮರನಾಥ್ ಮಂಜು ಶಿವಲಿಂಗ. ಪ್ರತಿ ವರ್ಷ ಇದು ಒಂದು ನಿರ್ದಿಷ್ಟ ಕಾಲದಲ್ಲಿ ಮಾತ್ರ ಕಾಣುತ್ತೆ. ಸೀಸನ್ ಮುಗಿದ ನಂತರ ಅದು ಕರಗಿ ಮಾಯವಾಗುತ್ತೆ. ಆದ್ರೆ ಇಲ್ಲಿ ಪ್ರಶ್ನೆ ಏನಂದ್ರೆ, ಈ ಗುಹೆಗೆ ನೀರು ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ, ಆ ನೀರು ಶಿವಲಿಂಗ ರೂಪಕ್ಕೆ ಹೇಗೆ ಬದಲಾಗುತ್ತೆ, ಸೀಸನ್ ನಂತರ ಅದು ಹೇಗೆ ಮಾಯವಾಗುತ್ತೆ? ಈ ಎಲ್ಲಾ ರಹಸ್ಯಗಳು ಇನ್ನೂ ಮಿಸ್ಟರಿಯಾಗಿನೇ ಉಳಿದಿವೆ. ಹಿಮಾಲಯದ ಶಂಬಲ. ಪ್ರಪಂಚಕ್ಕೆ ಕಾಣದ ಒಂದು ನಗರ ಹಿಮಾಲಯದಲ್ಲಿದೆ. ಅದರ ಹೆಸರು ಶಂಬಲ ನಗರ. ಹಿಮಾಲಯದ ಆಳದಲ್ಲಿ ಮಾನವನು ತಲುಪಲಾಗದ ಪ್ರದೇಶದಲ್ಲಿ ವಿಸ್ತಾರವಾಗಿ ಹರಡಿರುವ ಆ ನಗರ ಯಾರಿಗೂ ಕಾಣೋದಿಲ್ಲ. ಅದು ಕಾಣಬೇಕೆಂದ್ರೆ ಅದರ ಹತ್ತಿರ ಹೋಗ್ಬೇಕು. ಆದ್ರೆ ಅದಕ್ಕೆ ಮಾನಸಿಕವಾಗಿ, ದೈಹಿಕವಾಗಿ ತುಂಬಾ ಸ್ಟ್ರಾಂಗ್ ಇರಬೇಕು. ಆದ್ರೂ ಕೂಡ ಅದು ಎಲ್ರಿಗೂ ಕಾಣೋದಿಲ್ಲ. ಏಕೆಂದ್ರೆ ಅಲ್ಲಿ ದೇವತೆಗಳು ವಾಸಿಸ್ತಾರೆ ಅಂತ ಎಲ್ರು ನಂಬ್ತಾರೆ. ಈ ಶಂಬಲದ ಬಗ್ಗೆ ಪುರಾಣಗಳಲ್ಲಿ, ಇತಿಹಾಸಗಳಲ್ಲಿ ಹಲವಾರು ಉಲ್ಲೇಖಗಳಿವೆ. ಈ ನಗರ ಕೈಲಾಸ ಪರ್ವತಕ್ಕೆ ಹತ್ತಿರದಲ್ಲಿ ಬರುತ್ತೆ. ಶಂಬಲ ಅನ್ನೋದು ಸಂಸ್ಕೃತ ಪದ, ಅಂದ್ರೆ ಆನಂದದ ಮೂಲ ಅಂತ ಅರ್ಥ. ಟಿಬೆಟ್ ನಲ್ಲಿ ಇದನ್ನು ಶಂಬಲ ನಗರ ಅಂತ ಕರೀತಾರೆ. ಪುರಾಣಗಳಲ್ಲಿ ಇದನ್ನು ಸಿದ್ಧಾಶ್ರಮ ಅಂತ ಕರೀತಾರೆ. ಇದು ಮಹರ್ಷಿಗಳು, ಯೋಗಿಗಳು, ಮಹಾಪುರುಷರು ಹಾಗೆ ದೇವತೆಗಳು ವಾಸಿಸುವ ಪವಿತ್ರ ಸ್ಥಳವಾಗಿದೆ. ಭೂಮಿಯ ಮೇಲೆ ಪಾಪಗಳು ಹೆಚ್ಚಿದಾಗ ಶಂಬಲದಲ್ಲಿರುವ ಮಹಾಮಹರು ಭೂಮಿಯನ್ನು ಆಳುತ್ತಾರೆ ಅನ್ನೋದು ಹಲವರ ನಂಬಿಕೆ. ಬುದ್ಧ ಕೂಡ ತನ್ನ ಗ್ರಂಥಗಳಲ್ಲಿ ಭವಿಷ್ಯದಲ್ಲಿ ಶಂಬಲ ಪ್ರಪಂಚವನ್ನು ಆಳುತ್ತೆ ಅಂತ ಬರೆದುಕೊಂಡಿದ್ದಾನೆ. ಇಲ್ಲಿ ಅತಿದೊಡ್ಡ ಮಿಸ್ಟ್ರಿ ಏನಂದ್ರೆ, ಈ ಶಂಬಲ ನಗರ ಅನ್ನೋದು ಇನ್ನೂ ಇದೆಯೇ, ಅದು ಎಲ್ಲಿದೆ, ಹೇಗಿದೆ ಅನ್ನೋದೇ ಹಲವರ ಪ್ರಶ್ನೆ. ಜಟಿಂಗಾ ಪಕ್ಷಿ ಮಿಸ್ಟರಿ. ಅಸ್ಸಾಂನಲ್ಲಿ ಜಟಿಂಗಾ ಎಂಬ ಗ್ರಾಮವಿದೆ. ಇದು ದೂರದ ಪ್ರದೇಶವಾದರೂ ಕೆಲವು ದಶಕಗಳಿಂದ ಇದು ಟೂರಿಸ್ಟ್ ಸ್ಥಳವಾಗಿ ಬದಲಾಗಿದೆ. ಇದರ ಸುಂದರ ಪ್ರಕೃತಿಯ ಕಾರಣದಿಂದ ದೇಶ ವಿದೇಶಗಳಿಂದ ಹಲವಾರು ಜನರು ಇಲ್ಲಿಗೆ ಬರ್ತಾರೆ. ಹಾಗೆ ಸಾವಿರಾರು ವಲಸೆ ಪಕ್ಷಿಗಳು ಕೂಡ ಸೀಸನ್ ಸಮಯದಲ್ಲಿ ಇಲ್ಲಿಗೆ ವಲಸೆ ಬರ್ತಾವೆ. ಆದ್ರೆ ಕೆಲವು ವರ್ಷಗಳ ಹಿಂದೆ ಇಲ್ಲಿ ಒಂದು ದಾರುಣ ಘಟನೆ ನಡೆಯುತ್ತೆ. ಅದು ಕೇವಲ ಆ ವರ್ಷ ಮಾತ್ರ ನಡೆದು ನಿಂತು ಹೋಗಲ್ಲ, ಪ್ರತಿ ವರ್ಷ ಕೂಡ ರಿಪೀಟ್ ಆಗ್ತಾನೆ ಇರುತ್ತೆ. ಅದೇನಂದ್ರೆ, ಪ್ರತಿ ವರ್ಷ ಮಳೆಗಾಲದ ನಂತರ ರಾತ್ರಿ ಸಮಯದಲ್ಲಿ ಪಕ್ಷಿಗಳು ವಲಸೆ ಬರುವಾಗ ಗ್ರಾಮಸ್ಥರು ಚಳಿಗಾಗಿ ಬೆಂಕಿ ಹಚ್ತಾರೆ. ಆಗ ಪಕ್ಷಿಗಳು ಒಮ್ಮೆಲೆ ಆಕಾಶದಿಂದ ಕೂಗುತ್ತಾ ಕೆಳಗಡೆ ಬೀಳ್ತವೆ. ಇದಕ್ಕೆ ಕಾರಣ ಏನಂತ ಯಾರಿಗೂ ಕೂಡ ಗೊತ್ತಿಲ್ಲ.
ಪ್ರತಿ ವರ್ಷ ಇದೇ ರೀತಿ ನಡೀತಾ ಇರುತ್ತೆ. ಇಲ್ಲಿ ವಿಚಿತ್ರ ಏನಂದ್ರೆ ಇದು ಪ್ರತಿ ವರ್ಷ ಅಕ್ಟೋಬರ್ ನವೆಂಬರ್ ತಿಂಗಳುಗಳಲ್ಲಿ ಒಂದು ಅಮಾವಾಸ್ಯೆ ರಾತ್ರಿ ಮಾತ್ರ ಈ ರೀತಿ ನಡೆಯುತ್ತೆ. ಆ ರಾತ್ರಿ ಪಕ್ಷಿಗಳು ಒಮ್ಮೆಲೆ ವಿದ್ಯುತ್ ಕಂಬಗಳಿಗೆ ಮರಗಳಿಗೆ ಡಿಕ್ಕಿ ಹೊಡೆದು ಸಾಯುತ್ತವೆ. ವಿಜ್ಞಾನಿಗಳು ಎಷ್ಟೇ ಸಂಶೋಧನೆ ಮಾಡಿದ್ರು ಕೂಡ ಇದಕ್ಕೆ ಕಾರಣ ಮಾತ್ರ ಗೊತ್ತಾಗ್ತಿಲ್ಲ. ಬೃಂದಾವನದ ರಂಗಮಹಲ್ ದೇವಾಲಯದ ಮಿಸ್ಟರಿ. ಉತ್ತರ ಪ್ರದೇಶದಲ್ಲಿ ರಾಧಾಕೃಷ್ಣರ ರಂಗಮಹಲ್ ಮಂದಿರವಿದೆ. ಈ ದೇವಾಲಯವನ್ನು ರಾತ್ರಿಗೆ ಮುಚ್ಚಿ ಹೋಗುವಾಗ ಅಲ್ಲಿ ಪ್ರಸಾದ ಇಡ್ತಾರೆ. ಬೆಳಿಗ್ಗೆ ಬಂದು ನೋಡಿದ್ರೆ ಆ ಪ್ರಸಾದದ ಅರ್ಧ ಭಾಗ ಯಾರೋ ತಿಂದಂತೆ ಕಾಣುತ್ತೆ. ಇದನ್ನು ಯಾರು ತಿಂತಿದ್ದಾರೆ ಅನ್ನೋದಕ್ಕೆ ಯಾವುದೇ ಆಧಾರಗಳಿಲ್ಲ. ಕೆಲವರು ಅಲ್ಲಿ ಏನು ನಂಬ್ತಾರೆ ಅಂದ್ರೆ ದೇವಾಲಯ ಮುಚ್ಚಿದ ನಂತರ ಕೃಷ್ಣ ತನ್ನ ಪತ್ನಿಯೊಂದಿಗೆ ಬಂದು ಪ್ರಸಾದ ತಿನ್ನುತ್ತಾನೆ ಅಂತ ಹೇಳ್ತಾರೆ. 10 ವರ್ಷಗಳ ಹಿಂದೆ ಇದು ನಿಜನಾ ಸುಳ್ಳ ಅಂತ ತಿಳ್ಕೊಳ್ಳೋಕೆ ಒಬ್ಬ ವ್ಯಕ್ತಿ ದೇವಾಲಯದ ಹೊರಗಡೆ ಬಚ್ಚಿಟ್ಕೊಂಡಿರ್ತಾನೆ. ಆದ್ರೆ ಅವನು ರಾತ್ರಿ ಅದೇನ್ ನೋಡಿದ್ನೋ ಗೊತ್ತಿಲ್ಲಾಗ್ಲಿ ಬೆಳಿಗ್ಗೆ ಮಾತ್ರ ತುಂಬಾ ವಿಚಿತ್ರವಾಗಿ ವರ್ತಿಸ್ತಿರ್ತಾನೆ. ಅಂದ್ರೆ ಅವನು ಹುಚ್ಚನಾಗಿರ್ತಾನೆ. ಅಲ್ಲಿನ ಜನರು ಇನ್ನೊಂದು ವಿಷಯ ಕೂಡ ಹೇಳ್ತಾರೆ. ದೇವಾಲಯ ಮುಚ್ಚಿದ ನಂತರ ಕೃಷ್ಣ ತನ್ನ ಪತ್ನಿಯರೊಂದಿಗೆ ಬಂದು ಆಟವಾಡ್ತಾನೆ. ಹಾಗೆ ಅದರ ಶಬ್ದಗಳನ್ನು ಕೂಡ ನಾವು ಕೇಳಿದ್ದೇವೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಇನ್ನೊಂದು ವಿಚಿತ್ರವಿದೆ. ಸಾಮಾನ್ಯವಾಗಿ ಮರದ ಬೇರುಗಳು ಭೂಮಿಯ ಒಳಗಡೆ ಹೋಗ್ತವೆ. ಆದ್ರೆ ಈ ದೇವಾಲಯದ ಸುತ್ತಮುತ್ತಲು ಮಾತ್ರ ಬೇರುಗಳು ಭೂಮಿಯ ಮೇಲೆ ಕಾಣ್ತವೆ. ಇದು ಏಕೆ ಹೀಗೆ ಅಂತ ಯಾರಿಗೂ ತಿಳಿಯದು. ಇದು ಕೂಡ ಒಂದು ಮಿಸ್ಟ್ರಿಯಾಗಿನೇ ಉಳಿದು ಬಿಟ್ಟಿದೆ. ಕೀರಾಡು ದೇವಾಲಯ. ರಾಜಸ್ಥಾನದ ಥಾರ್ ಮರುಭೂಮಿಯಲ್ಲಿ ಸೂರ್ಯ ಅಸ್ತಮಿಸುವಾಗ ಮರಳಿನ ಪ್ರತಿ ಅಲೆಗಳು ಒಂದು ಕಥೆಯನ್ನು ಹೇಳ್ತವೆ ಮತ್ತು ಆ ಕಥೆಗಳಲ್ಲಿ ಒಂದು ಹೆಸರು ಮತ್ತೆ ಮತ್ತೆ ಪ್ರತಿಧ್ವನಿಸ್ತಾನೆ ಇರುತ್ತೆ. ಈ ಕೀರಾಡು ಅನ್ನೋದು ರಾಜಸ್ಥಾನದ ಒಂದು ಸಣ್ಣ ಗ್ರಾಮ. ಇಲ್ಲಿ ಬಹುಶಃ ಯಾರು ಉಳಿದುಕೊಳ್ಳೋಕೆ ಇಷ್ಟಪಡಲ್ಲ. ಏಕೆಂದ್ರೆ ಇಲ್ಲಿನ ಒಂದು ದೇವಾಲಯ ತನ್ನ ನಿರ್ಮಾಣಕ್ಕಿಂತ ತನ್ನ ನಿಶಬ್ದಗಳಿಗೇನೆ ಪ್ರಸಿದ್ಧವಾಗಿದೆ. ಈ ದೇವಾಲಯ ಬಹಳ ಪುರಾತನವಾದದ್ದು. ದೆಹಲಿಯಲ್ಲಿ ಮೊಘಲ್ ಸಾಮ್ರಾಜ್ಯ ಇನ್ನೂ ನಿಲ್ಲದೇ ಇದ್ದಾಗ ಆಗ ಈ ದೊಡ್ಡ ಕಲ್ಲುಗಳಿಂದ ನಿರ್ಮಿತವಾದ ಈ ದೇವಾಲಯ ರಜಪೂತರ ರೇಖೆಗಳ ಮೇಲೆ ನಿಂತಿತ್ತು. ಇತಿಹಾಸ ಹೇಳುತ್ತೆ 11ನೇ ಮತ್ತು 12ನೇ ಶತಮಾನದ ನಡುವೆ ಈ ಸ್ಥಳ ಒಂದು ದೊಡ್ಡ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕೇಂದ್ರವಾಗಿತ್ತು. ಹಾಗೆ ಇಲ್ಲಿ ನೂರಾರು ಶಿಷ್ಯರೊಂದಿಗೆ ಒಂದು ಗುರುಕುಲ ಕೂಡ ಇತ್ತು. ಇಲ್ಲಿ ಇಂದಿನ ಕಾಲದಿಂದ ಒಂದು ಕತೆ ಮಾತ್ರ ತುಂಬಾ ಪ್ರಸಿದ್ಧವಾಗಿದೆ. ಅದೇನಂದ್ರೆ ಒಬ್ಬ ಸಾಧು ಅಲ್ಲಿ ಸಾಧನೆ ಮಾಡಿ ಗ್ರಾಮಸ್ಥರ ಹತ್ರ ಹೀಗೆ ಹೇಳ್ತಾನೆ, ನಾನು ಕೆಲವು ದಿನಗಳವರೆಗೆ ತೀರ್ಥಯಾತ್ರೆಗೆ ಹೋಗ್ತಿದ್ದೇನೆ. ನನ್ನ ಒಬ್ಬ ಶಿಷ್ಯನನ್ನು ನಿಮ್ಮನ್ನು ನೋಡಿಕೊಳ್ಳೋಕೆ ಅಂತ ಇಲ್ಲೇ ಬಿಟ್ಟು ಹೋಗ್ತಿದ್ದೇನೆ. ಆತನ ಬಗ್ಗೆ ಕಾಳಜಿ ವಹಿಸಿ ಅಂತ ಆ ಗ್ರಾಮಸ್ಥರಿಗೆ ಹೇಳ್ತಾನೆ. ಆದ್ರೆ ಆ ಸಾಧು ತೀರ್ಥಯಾತ್ರೆ ಮುಗಿಸ್ಕೊಂಡು ಮತ್ತೆ ವಾಪಸ್ ಬಂದಾಗ ಆ ಗ್ರಾಮಸ್ಥರೆಲ್ಲ ಅವನ ಶಿಷ್ಯನನ್ನು ಹಸಿವು ಮತ್ತು ಬಾಯಾರಿಕೆಯಿಂದ ಸಾಯುವಂತೆ ಮಾಡಿರ್ತಾರೆ. ಇದನ್ನು ನೋಡಿದ ಆ ಸಾಧುವಿನ ಕಣ್ಣಲ್ಲಿ ನೀರಿರಲ್ಲ, ಆದ್ರೆ ಕೋಪ ಮಾತ್ರ ತುಂಬಾ ಭಯಂಕರವಾಗಿರುತ್ತೆ. ಅವನು ಒಟ್ಟು ಗ್ರಾಮವನ್ನೆಲ್ಲ ಶಪಿಸುತ್ತಾ ನೀವೆಲ್ಲರೂ ಇಲ್ಲೇ ಕಲ್ಲುಗಳಾಗಿ ಬದಲಾಗಿ ಅಂತ ಹೇಳ್ತಾನೆ. ಮರುದಿನ ಬೆಳಗ್ಗೆ ಕೀರಾಡು ಗ್ರಾಮದಲ್ಲಿ ನಿಶಬ್ದವಿತ್ತು. ಜನರಿಲ್ಲ, ಕೇವಲ ಕಲ್ಲುಗಳು ಮಾತ್ರ ದೇವಾಲಯದ ಗೋಡೆಗಳ ಮೇಲೆ, ಸ್ತಂಭಗಳ ಅಂಚುಗಳ ಮೇಲೆ, ಶಿಥಿಲಗಳಲ್ಲಿ ಚಲ್ಲಾಪಿಲ್ಲಿಯಾಗಿ ಬಿದ್ದಿರ್ತವೆ. ಹಾಗೆ ಅವತ್ತಿನಿಂದ ಆ ಪ್ರದೇಶ ತುಂಬಾ ಭಯಂಕರವಾಗಿ ಬದಲಾಗುತ್ತೆ. ಆದ್ದರಿಂದಲೇ ರಾತ್ರಿಯ ಸಮಯದಲ್ಲಿ ಅಲ್ಲಿ ಯಾರು ಉಳಿದುಕೊಳ್ಳೋಕೆ ಇಷ್ಟಪಡಲ್ಲ. ಆದ್ರೆ ಕೆಲವು ಸ್ಥಳೀಯ ಗೈಡ್ಗಳು, ಸೆಕ್ಯೂರಿಟಿ ಸಿಬ್ಬಂದಿಗಳು ಅಲ್ಲಿ ಉಳಿದುಕೊಂಡು ಅಲ್ಲಿ ಸಂಶೋಧನೆ ಮಾಡೋಕೆ ಅಂತ ಪ್ರಯತ್ನಿಸಿರ್ತಾರೆ. ಆದ್ರೆ ಮರುದಿನ ಎಲ್ಲರಿಗೂ ಆಶ್ಚರ್ಯವಾಗುವಂತೆ ಅವರ ಶವಗಳು ಮಾತ್ರ ಅಲ್ಲಿ ಬಿದ್ದಿರ್ತವೆ. ಅಲ್ಲಿ ಕೇವಲ ಇದೊಂದು ಘಟನೆ ಮಾತ್ರವಲ್ಲ, ಅನೇಕ ಕೇಸ್ಗಳು ದಾಖಲಾಗಿವೆ. ಭಾರತೀಯ ಪುರಾತತ್ವ ಇಲಾಖೆ ಸಂಶೋಧನೆಗಾಗಿ ಅನೇಕ ತಂಡಗಳನ್ನು ಅಲ್ಲಿಗೆ ಕಳುಹಿಸಿತ್ತು. ರಚನಾತ್ಮಕ ವಿಶ್ಲೇಷಣೆ, ಕಾರ್ಬನ್ ಡೇಟಿಂಗ್ ಮತ್ತು 3D ಸ್ಕ್ಯಾನ್ಗಳೊಂದಿಗೆ ದೇವಾಲಯದ ನಿರ್ಮಾಣವನ್ನು ಅರ್ಥ ಮಾಡಿಕೊಂಡರು. ಆದರೆ ಯಾವುದೇ ವರದಿಯಲ್ಲೂ ಸ್ಪಷ್ಟ ವೈಜ್ಞಾನಿಕ ವಿವರಣೆ ಮಾತ್ರ ಸಿಕ್ಕಿಲ್ಲ. ಆದ್ದರಿಂದ ಇದು ಕೂಡ ಒಂದು ಮಿಸ್ಟ್ರಿಯಾಗಿನೇ ಉಳಿದುಕೊಂಡಿದೆ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನೀವು ಕೇಳಿದ ಈ 5 ಮಿಸ್ಟರಿಗಳಲ್ಲಿ ನಿಮಗೆ ಇಷ್ಟವಾದ ಮಿಸ್ಟರಿ ಯಾವುದು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಲ ಮತ್ತೊಂದು ಹೊಸ ವಿಡಿಯೋ ಮುಖಾಂತರ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.